ಭಕ್ತಿಯನ್ನು ನಂಬಿದವರ ಜೀವನದಲ್ಲಿ ಅಚ್ಚರಿಗಳು ನಡೆಯುತ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಜೀವಂತ ಉದಾಹರಣೆ ಈ ಕಥೆ. ಸಾಮಾನ್ಯ ಕೂಲಿ ಕಾರ್ಮಿಕನಾಗಿ ಬದುಕ್ತಾ ಇದ್ದಂಥ ಒಬ್ಬ ಯುವಕ ಮುಂದೆ ವಿಶ್ವವೇ ಆರಾಧಿಸುವ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ಯಾರಾದರೂ ಊಹಿಸಿದ್ರ? ಆ ಯುವಕ ಬೇರೆ ಯಾರೂ ಅಲ್ಲ, ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್. ಆರಂಭದ ದಿನಗಳಲ್ಲಿ ಬಡತನ, ಕಷ್ಟ, ಹಸಿವು ಇವೆಲ್ಲವೂ ಅವರ ಬದುಕಿನ ಭಾಗವಾಗಿತ್ತು. ಮಂಡಿಪೇಟೆ, ತರಗುಪೇಟೆ, ಚಿಕ್ಕಪೇಟೆ ಭಾಗಗಳಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಆದರೆ ಅವರ ಹೃದಯದಲ್ಲಿ ಇದ್ದದ್ದು ಅಚಲ ಭಕ್ತಿ. ಆ ಭಕ್ತಿ ಯಾರ ಮೇಲೆ ಅಂತ ಕೇಳ್ತಿದ್ದೀರಾ? ಕರುಣಾಮಯಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲೆ. ಪ್ರತಿದಿನ ಕೆಲಸ ಮುಗಿದ ನಂತರ ಮಠಕ್ಕೆ ಹೋಗಿ ದರ್ಶನ ಪಡೆದು ಪ್ರದಕ್ಷಿಣೆ ಮಾಡಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರಂತೆ. ಅವರ ನಂಬಿಕೆ ರಾಯರ್ ಕಾಪಾಡ್ತಾರೆ ಅನ್ನೋದು ಮಾತ್ರ. ಒಂದು ದಿನ ಅವರಿಗೆ ಕಂಡಕ್ಟರ್ ಕೆಲಸ ಸಿಕ್ತು. ಅದೇ ಜೀವನದ ಮೊದಲ ತಿರುವು. ಅದೇ ಡಿಪೋದಲ್ಲಿ ಒಬ್ಬ ಸ್ನೇಹಿತ ಅವರ ಪ್ರತಿಭೆಯನ್ನು ಗಮನಿಸಿದರು. ನಾಟಕಗಳಲ್ಲಿ ಅಭಿನಯಿಸೋಕೆ ಪ್ರೋತ್ಸಾಹಿಸಿದರು. ಆ ಪ್ರೋತ್ಸಾಹನೆ ಅವರನ್ನು ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಕರ್ಕೊಂಡು ಹೋಯಿತು. ಅಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿದ ಮಹಾನ್ ನಿರ್ದೇಶಕ ಕೆ ಬಾಲಚಂದರ್ ಅವರು. ಆ ಕ್ಷಣದಿಂದ ಅವರ ಜೀವನದ ದಿಕ್ಕೇ ಬದಲಾಗೋಯಿತು. ಸಾಮಾನ್ಯ ಯುವಕ ವಿಶ್ವಪ್ರಸಿದ್ಧ ನಟ. ಈ ಪ್ರಯಾಣ ಕೇವಲ ಅದೃಷ್ಟ ಅಲ್ಲ, ಭಕ್ತಿ, ನಂಬಿಕೆ ಮತ್ತು ಗುರುಕೃಪೆಯ ಫಲ ಅಂತ ತುಂಬ ಜನ ಭಕ್ತರು ನಂಬ್ತಾರೆ. ಇವತ್ತಿಗೂ ರಜನಿಕಾಂತ್ ಅವರು ತಮ್ಮ ಯಶಸ್ಸಿನ ಹಿಂದೆ ಗುರುರಾಯರ ಆಶೀರ್ವಾದವೇ ಕಾರಣ ಅಂತ ಹೇಳ್ತಾರೆ. ಭಕ್ತರನ್ನ ಎಂದಿಗೂ ಕೈ ಬಿಡದ ಕರುಣಾಸಾಗರರು ಗುರುರಾಯರು. ನಂಬಿಕೆಯಿಂದ ಕರೆಯುವವರ ಬಳಿಗೆ ಓಡಿ ಬರುವ ದೈವಶಕ್ತಿ. ಇವತ್ತು ನಮ್ಮ ಗುರುರಾಯರ ವರ್ಧಂತಿ ಮಹೋತ್ಸವ. ಎಲ್ಲರೂ ಗುರುರಾಯರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಚಿಂತೆಗೆ ಮನವೇ ಗುರು ರಾಘವೇಂದ್ರನಿರಲು